ನಾಳೆಯಿಂದ ಸತತವಾಗಿ 3 ದಿನಗಳ ಕಾಲ ರಜೆ ಇದೆ. ನಾಳೆ 4ನೇ ಶನಿವಾರ, ನಾಡಿದ್ದು ಅಂದರೆ ಜನವರಿ 25 ಭಾನುವಾರ, ಜನವರಿ 26 ಸೋಮವಾರ ಗಣರಾಜ್ಯೋತ್ಸವ. ಹಾಗಾಗಿ ಹೆಚ್ಚುವರಿ ಬಸ್ಗಳ ನಿಯೋಜನೆ ಮಾಡಲಾಗಿದೆ. ಇಂದು ಸುಮಾರು 265 BMTC ಬಸ್ಗಳು ರಾಜ್ಯದ ಎಲ್ಲೆಡೆ ಓಡಾಡಲಿವೆ. KSRTC ಜೊತೆಗೆ BMTC ಬಸ್ಗಳು ಅಂದರೆ ನಾಳೆಯಿಂದ ಹೆಚ್ಚುವರಿ ಬಸ್ಗಳು ರಾಜ್ಯದ ಎಲ್ಲೆಡೆ ಓಡಾಡಲಿವೆ. ಜನರಿಗೆ ಸತತವಾಗಿ 3 ದಿನಗಳ ಕಾಲ ರಜೆ ಇರುವ ಕಾರಣದಿಂದಾಗಿ ಜನರಿಗೆ ಯಾವುದೇ ರೀತಿಯಾದಂಥ ತೊಂದರೆ ಆಗಬಾರ್ದು ಅನ್ನೋದಕ್ಕಾಗಿ BMTC ಬಸ್ ಹಾಗೆ KSRTC ಬಸ್ಗಳನ್ನ ಹೆಚ್ಚುವರಿಯಾಗಿ ನಿಯೋಜನೆ ಕೂಡ ಮಾಡಲಾಗಿದೆ. ಸತತವಾಗಿ 3 ದಿನಗಳ ಕಾಲ ರಜೆ ಇರುವ ಕಾರಣದಿಂದಾಗಿ ಜನರು ರಾಜ್ಯದ ಎಲ್ಲೆಡೆ ಅಂದರೆ ತಮ್ಮ ಊರಿಂದ ಅಂದರೆ ಬೆಂಗಳೂರಿನಿಂದ ತಮ್ಮ ಊರಿಗೆ ಹೋಗುವಂಥವರು, ತಮ್ಮ ಊರಿನಿಂದ ಮತ್ತೆ ಬೆಂಗಳೂರಿಗೆ ಬರುವಂಥವರು, ಇವರೆಲ್ಲರಿಗೂ ಕೂಡ ಯಾವುದೇ ರೀತಿಯಾದಂಥ ಬಸ್ಗಳ ಅಂದರೆ ಸಂಚಾರ ವ್ಯವಸ್ಥೆಯಲ್ಲಿ ಯಾವುದೇ ರೀತಿಯಾದಂಥ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ KSRTC BMTCಗಳ ಹೆಚ್ಚುವರಿ ಬಸ್ಗಳನ್ನ ಈಗಾಗಲೇ ನಿಯೋಜನೆ ಮಾಡಿರುವಂಥದ್ದು. ಸತತವಾಗಿ 3 ದಿನಗಳ ರಜೆ ಇರುವಂತಹ ಕಾರಣದಿಂದಾಗಿ ಬೆಂಗಳೂರಿನಲ್ಲಿದ್ದಂತಹ ಜನರು ರಾಜ್ಯದ ಹಲವು ಭಾಗಗಳಿಗೆ ಹೋಗ್ತಾರೆ. ಅಲ್ಲಿದ್ದಂಥವರು ರಜೆ ಮುಗಿಸಿ ಮತ್ತೆ ಬೆಂಗಳೂರಿಗೆ ಬರ್ತಿರ್ತಾರೆ. ಹಾಗಾಗಿ ಇವತ್ತು ಸುಮಾರು 265 BMTC ಬಸ್ಗಳನ್ನ ನಿಯೋಜನೆ ಮಾಡಿರುವಂಥದ್ದು. ನಾಳೆ ಸುಮಾರು 500ಕ್ಕೂ ಹೆಚ್ಚು ಬಸ್ಗಳು BMTC ಮತ್ತು KSRTC ಈ ಎರಡೂ ಬಸ್ಗಳು ರಾಜ್ಯದ ಎಲ್ಲೆಡೆ ಓಡಾಡಲಿವೆ. ಕ್ಯಾಮ್ರಾ ಪರ್ಸನ್ ರಾಘವೇಂದ್ರ ಜೊತೆ ಅರವಿಂದ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನಾಳೆಯಿಂದ ಸತತವಾಗಿ 3 ದಿನಗಳ ಕಾಲ ರಜೆ ಇದೆ. ನಾಳೆ 4ನೇ ಶನಿವಾರ, ನಾಡಿದ್ದು ಅಂದರೆ ಜನವರಿ 25 ಭಾನುವಾರ, ಜನವರಿ 26 ಸೋಮವಾರ ಗಣರಾಜ್ಯೋತ್ಸವ. ಹಾಗಾಗಿ ಹೆಚ್ಚುವರಿ ಬಸ್ಗಳ ನಿಯೋಜನೆ ಮಾಡಲಾಗಿದೆ. ಇಂದು ಸುಮಾರು 265 BMTC ಬಸ್ಗಳು ರಾಜ್ಯದ ಎಲ್ಲೆಡೆ ಓಡಾಡಲಿವೆ. KSRTC ಜೊತೆಗೆ BMTC ಬಸ್ಗಳು ಅಂದರೆ ನಾಳೆಯಿಂದ ಹೆಚ್ಚುವರಿ ಬಸ್ಗಳು ರಾಜ್ಯದ ಎಲ್ಲೆಡೆ ಓಡಾಡಲಿವೆ. ಜನರಿಗೆ ಸತತವಾಗಿ 3 ದಿನಗಳ ಕಾಲ ರಜೆ ಇರುವ ಕಾರಣದಿಂದಾಗಿ ಜನರಿಗೆ ಯಾವುದೇ ರೀತಿಯಾದಂಥ ತೊಂದರೆ ಆಗಬಾರ್ದು ಅನ್ನೋದಕ್ಕಾಗಿ BMTC ಬಸ್ ಹಾಗೆ KSRTC ಬಸ್ಗಳನ್ನ ಹೆಚ್ಚುವರಿಯಾಗಿ ನಿಯೋಜನೆ ಕೂಡ ಮಾಡಲಾಗಿದೆ. ಸತತವಾಗಿ 3 ದಿನಗಳ ಕಾಲ ರಜೆ ಇರುವ ಕಾರಣದಿಂದಾಗಿ ಜನರು ರಾಜ್ಯದ ಎಲ್ಲೆಡೆ ಅಂದರೆ ತಮ್ಮ ಊರಿಂದ ಅಂದರೆ ಬೆಂಗಳೂರಿನಿಂದ ತಮ್ಮ ಊರಿಗೆ ಹೋಗುವಂಥವರು, ತಮ್ಮ ಊರಿನಿಂದ ಮತ್ತೆ ಬೆಂಗಳೂರಿಗೆ ಬರುವಂಥವರು, ಇವರೆಲ್ಲರಿಗೂ ಕೂಡ ಯಾವುದೇ ರೀತಿಯಾದಂಥ ಬಸ್ಗಳ ಅಂದರೆ ಸಂಚಾರ ವ್ಯವಸ್ಥೆಯಲ್ಲಿ ಯಾವುದೇ ರೀತಿಯಾದಂಥ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ KSRTC BMTCಗಳ ಹೆಚ್ಚುವರಿ ಬಸ್ಗಳನ್ನ ಈಗಾಗಲೇ ನಿಯೋಜನೆ ಮಾಡಿರುವಂಥದ್ದು. ಸತತವಾಗಿ 3 ದಿನಗಳ ರಜೆ ಇರುವಂತಹ ಕಾರಣದಿಂದಾಗಿ ಬೆಂಗಳೂರಿನಲ್ಲಿದ್ದಂತಹ ಜನರು ರಾಜ್ಯದ ಹಲವು ಭಾಗಗಳಿಗೆ ಹೋಗ್ತಾರೆ. ಅಲ್ಲಿದ್ದಂಥವರು ರಜೆ ಮುಗಿಸಿ ಮತ್ತೆ ಬೆಂಗಳೂರಿಗೆ ಬರ್ತಿರ್ತಾರೆ. ಹಾಗಾಗಿ ಇವತ್ತು ಸುಮಾರು 265 BMTC ಬಸ್ಗಳನ್ನ ನಿಯೋಜನೆ ಮಾಡಿರುವಂಥದ್ದು. ನಾಳೆ ಸುಮಾರು 500ಕ್ಕೂ ಹೆಚ್ಚು ಬಸ್ಗಳು BMTC ಮತ್ತು KSRTC ಈ ಎರಡೂ ಬಸ್ಗಳು ರಾಜ್ಯದ ಎಲ್ಲೆಡೆ ಓಡಾಡಲಿವೆ. ಕ್ಯಾಮ್ರಾ ಪರ್ಸನ್ ರಾಘವೇಂದ್ರ ಜೊತೆ ಅರವಿಂದ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನಾಳೆಯಿಂದ ಸತತವಾಗಿ 3 ದಿನಗಳ ಕಾಲ ರಜೆ ಇದೆ. ನಾಳೆ 4ನೇ ಶನಿವಾರ, ನಾಡಿದ್ದು ಅಂದರೆ ಜನವರಿ 25 ಭಾನುವಾರ, ಜನವರಿ 26 ಸೋಮವಾರ ಗಣರಾಜ್ಯೋತ್ಸವ. ಹಾಗಾಗಿ ಹೆಚ್ಚುವರಿ ಬಸ್ಗಳ ನಿಯೋಜನೆ ಮಾಡಲಾಗಿದೆ. ಇಂದು ಸುಮಾರು 265 BMTC ಬಸ್ಗಳು ರಾಜ್ಯದ ಎಲ್ಲೆಡೆ ಓಡಾಡಲಿವೆ. KSRTC ಜೊತೆಗೆ BMTC ಬಸ್ಗಳು ಅಂದರೆ ನಾಳೆಯಿಂದ ಹೆಚ್ಚುವರಿ ಬಸ್ಗಳು ರಾಜ್ಯದ ಎಲ್ಲೆಡೆ ಓಡಾಡಲಿವೆ. ಜನರಿಗೆ ಸತತವಾಗಿ 3 ದಿನಗಳ ಕಾಲ ರಜೆ ಇರುವ ಕಾರಣದಿಂದಾಗಿ ಜನರಿಗೆ ಯಾವುದೇ ರೀತಿಯಾದಂಥ ತೊಂದರೆ ಆಗಬಾರ್ದು ಅನ್ನೋದಕ್ಕಾಗಿ BMTC ಬಸ್ ಹಾಗೆ KSRTC ಬಸ್ಗಳನ್ನ ಹೆಚ್ಚುವರಿಯಾಗಿ ನಿಯೋಜನೆ ಕೂಡ ಮಾಡಲಾಗಿದೆ. ಸತತವಾಗಿ 3 ದಿನಗಳ ಕಾಲ ರಜೆ ಇರುವ ಕಾರಣದಿಂದಾಗಿ ಜನರು ರಾಜ್ಯದ ಎಲ್ಲೆಡೆ ಅಂದರೆ ತಮ್ಮ ಊರಿಂದ ಅಂದರೆ ಬೆಂಗಳೂರಿನಿಂದ ತಮ್ಮ ಊರಿಗೆ ಹೋಗುವಂಥವರು, ತಮ್ಮ ಊರಿನಿಂದ ಮತ್ತೆ ಬೆಂಗಳೂರಿಗೆ ಬರುವಂಥವರು, ಇವರೆಲ್ಲರಿಗೂ ಕೂಡ ಯಾವುದೇ ರೀತಿಯಾದಂಥ ಬಸ್ಗಳ ಅಂದರೆ ಸಂಚಾರ ವ್ಯವಸ್ಥೆಯಲ್ಲಿ ಯಾವುದೇ ರೀತಿಯಾದಂಥ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ KSRTC BMTCಗಳ ಹೆಚ್ಚುವರಿ ಬಸ್ಗಳನ್ನ ಈಗಾಗಲೇ ನಿಯೋಜನೆ ಮಾಡಿರುವಂಥದ್ದು. ಸತತವಾಗಿ 3 ದಿನಗಳ ರಜೆ ಇರುವಂತಹ ಕಾರಣದಿಂದಾಗಿ ಬೆಂಗಳೂರಿನಲ್ಲಿದ್ದಂತಹ ಜನರು ರಾಜ್ಯದ ಹಲವು ಭಾಗಗಳಿಗೆ ಹೋಗ್ತಾರೆ. ಅಲ್ಲಿದ್ದಂಥವರು ರಜೆ ಮುಗಿಸಿ ಮತ್ತೆ ಬೆಂಗಳೂರಿಗೆ ಬರ್ತಿರ್ತಾರೆ. ಹಾಗಾಗಿ ಇವತ್ತು ಸುಮಾರು 265 BMTC ಬಸ್ಗಳನ್ನ ನಿಯೋಜನೆ ಮಾಡಿರುವಂಥದ್ದು. ನಾಳೆ ಸುಮಾರು 500ಕ್ಕೂ ಹೆಚ್ಚು ಬಸ್ಗಳು BMTC ಮತ್ತು KSRTC ಈ ಎರಡೂ ಬಸ್ಗಳು ರಾಜ್ಯದ ಎಲ್ಲೆಡೆ ಓಡಾಡಲಿವೆ. ಕ್ಯಾಮ್ರಾ ಪರ್ಸನ್ ರಾಘವೇಂದ್ರ ಜೊತೆ ಅರವಿಂದ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನಾಳೆಯಿಂದ ಸತತವಾಗಿ 3 ದಿನಗಳ ಕಾಲ ರಜೆ ಇದೆ. ನಾಳೆ 4ನೇ ಶನಿವಾರ, ನಾಡಿದ್ದು ಅಂದರೆ ಜನವರಿ 25 ಭಾನುವಾರ, ಜನವರಿ 26 ಸೋಮವಾರ ಗಣರಾಜ್ಯೋತ್ಸವ. ಹಾಗಾಗಿ ಹೆಚ್ಚುವರಿ ಬಸ್ಗಳ ನಿಯೋಜನೆ ಮಾಡಲಾಗಿದೆ. ಇಂದು ಸುಮಾರು 265
BMTC ಬಸ್ಗಳು ರಾಜ್ಯದ ಎಲ್ಲೆಡೆ ಓಡಾಡಲಿವೆ. KSRTC ಜೊತೆಗೆ BMTC ಬಸ್ಗಳು ಅಂದರೆ ನಾಳೆಯಿಂದ ಹೆಚ್ಚುವರಿ ಬಸ್ಗಳು ರಾಜ್ಯದ ಎಲ್ಲೆಡೆ ಓಡಾಡಲಿವೆ. ಜನರಿಗೆ ಸತತವಾಗಿ 3 ದಿನಗಳ ಕಾಲ ರಜೆ ಇರುವ ಕಾರಣದಿಂದಾಗಿ ಜನರಿಗೆ ಯಾವುದೇ ರೀತಿಯಾದಂಥ ತೊಂದರೆ ಆಗಬಾರ್ದು ಅನ್ನೋದಕ್ಕಾಗಿ BMTC ಬಸ್ ಹಾಗೆ KSRTC ಬಸ್ಗಳನ್ನ ಹೆಚ್ಚುವರಿಯಾಗಿ ನಿಯೋಜನೆ ಕೂಡ ಮಾಡಲಾಗಿದೆ. ಸತತವಾಗಿ 3 ದಿನಗಳ ಕಾಲ ರಜೆ ಇರುವ ಕಾರಣದಿಂದಾಗಿ ಜನರು ರಾಜ್ಯದ ಎಲ್ಲೆಡೆ ಅಂದರೆ ತಮ್ಮ ಊರಿಂದ ಅಂದರೆ ಬೆಂಗಳೂರಿನಿಂದ ತಮ್ಮ ಊರಿಗೆ ಹೋಗುವಂಥವರು, ತಮ್ಮ ಊರಿನಿಂದ ಮತ್ತೆ ಬೆಂಗಳೂರಿಗೆ ಬರುವಂಥವರು ಇವರೆಲ್ಲರಿಗೂ ಕೂಡ ಯಾವುದೇ ರೀತಿಯಾದಂಥ ಬಸ್ಗಳ ಅಂದರೆ ಸಂಚಾರ ವ್ಯವಸ್ಥೆಯಲ್ಲಿ ಯಾವುದೇ ರೀತಿಯಾದಂಥ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ KSRTC BMTCಗಳ ಹೆಚ್ಚುವರಿ ಬಸ್ಗಳನ್ನ ಈಗಾಗಲೇ ನಿಯೋಜನೆ ಮಾಡಿರುವಂಥದ್ದು. ಸತತವಾಗಿ 3 ದಿನಗಳ ರಜೆ ಇರುವಂತಹ ಕಾರಣದಿಂದಾಗಿ ಬೆಂಗಳೂರಿನಲ್ಲಿದ್ದಂತಹ ಜನರು ರಾಜ್ಯದ ಹಲವು ಭಾಗಗಳಿಗೆ ಹೋಗ್ತಾರೆ. ಅಲ್ಲಿದ್ದಂಥವರು ರಜೆ ಮುಗಿಸಿ ಮತ್ತೆ ಬೆಂಗಳೂರಿಗೆ ಬರ್ತಿರ್ತಾರೆ. ಹಾಗಾಗಿ ಇವತ್ತು ಸುಮಾರು 265 BMTC ಬಸ್ಗಳನ್ನ ನಿಯೋಜನೆ ಮಾಡಿರುವಂಥದ್ದು. ನಾಳೆ ಸುಮಾರು 500ಕ್ಕೂ ಹೆಚ್ಚು ಬಸ್ಗಳು BMTC ಮತ್ತು KSRTC ಈ ಎರಡೂ ಬಸ್ಗಳು ರಾಜ್ಯದ ಎಲ್ಲೆಡೆ ಓಡಾಡಲಿವೆ. ಕ್ಯಾಮ್ರಾ ಪರ್ಸನ್ ರಾಘವೇಂದ್ರ ಜೊತೆ ಅರವಿಂದ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನಾಳೆಯಿಂದ ಸತತವಾಗಿ 3 ದಿನಗಳ ಕಾಲ ರಜೆ ಇದೆ. ನಾಳೆ 4ನೇ ಶನಿವಾರ, ನಾಡಿದ್ದು ಅಂದರೆ ಜನವರಿ 25 ಭಾನುವಾರ, ಜನವರಿ 26 ಸೋಮವಾರ ಗಣರಾಜ್ಯೋತ್ಸವ. ಹಾಗಾಗಿ ಹೆಚ್ಚುವರಿ ಬಸ್ಗಳ ನಿಯೋಜನೆ ಮಾಡಲಾಗಿದೆ. ಇಂದು ಸುಮಾರು 265 BMTC ಬಸ್ಗಳು ರಾಜ್ಯದ ಎಲ್ಲೆಡೆ ಓಡಾಡಲಿವೆ. KSRTC ಜೊತೆಗೆ BMTC ಬಸ್ಗಳು ಅಂದರೆ ನಾಳೆಯಿಂದ ಹೆಚ್ಚುವರಿ ಬಸ್ಗಳು ರಾಜ್ಯದ ಎಲ್ಲೆಡೆ ಓಡಾಡಲಿವೆ. ಜನರಿಗೆ ಸತತವಾಗಿ 3 ದಿನಗಳ ಕಾಲ ರಜೆ ಇರುವ ಕಾರಣದಿಂದಾಗಿ ಜನರಿಗೆ ಯಾವುದೇ ರೀತಿಯಾದಂಥ ತೊಂದರೆ ಆಗಬಾರ್ದು ಅನ್ನೋದಕ್ಕಾಗಿ BMTC ಬಸ್ ಹಾಗೆ KSRTC ಬಸ್ಗಳನ್ನ ಹೆಚ್ಚುವರಿಯಾಗಿ ನಿಯೋಜನೆ ಕೂಡ ಮಾಡಲಾಗಿದೆ. ಸತತವಾಗಿ 3 ದಿನಗಳ ಕಾಲ ರಜೆ ಇರುವ ಕಾರಣದಿಂದಾಗಿ ಜನರು ರಾಜ್ಯದ ಎಲ್ಲೆಡೆ ಅಂದರೆ ತಮ್ಮ ಊರಿಂದ ಅಂದರೆ ಬೆಂಗಳೂರಿನಿಂದ ತಮ್ಮ ಊರಿಗೆ ಹೋಗುವಂಥವರು, ತಮ್ಮ ಊರಿನಿಂದ ಮತ್ತೆ ಬೆಂಗಳೂರಿಗೆ ಬರುವಂಥವರು ಇವರೆಲ್ಲರಿಗೂ ಕೂಡ ಯಾವುದೇ ರೀತಿಯಾದಂಥ ಬಸ್ಗಳ ಅಂದರೆ ಸಂಚಾರ ವ್ಯವಸ್ಥೆಯಲ್ಲಿ ಯಾವುದೇ ರೀತಿಯಾದಂಥ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ KSRTC BMTCಗಳ ಹೆಚ್ಚುವರಿ ಬಸ್ಗಳನ್ನ ಈಗಾಗಲೇ ನಿಯೋಜನೆ ಮಾಡಿರುವಂಥದ್ದು. ಸತತವಾಗಿ 3 ದಿನಗಳ ರಜೆ ಇರುವಂತಹ ಕಾರಣದಿಂದಾಗಿ ಬೆಂಗಳೂರಿನಲ್ಲಿದ್ದಂತಹ ಜನರು ರಾಜ್ಯದ ಹಲವು ಭಾಗಗಳಿಗೆ ಹೋಗ್ತಾರೆ. ಅಲ್ಲಿದ್ದಂಥವರು ರಜೆ ಮುಗಿಸಿ ಮತ್ತೆ ಬೆಂಗಳೂರಿಗೆ ಬರ್ತಿರ್ತಾರೆ. ಹಾಗಾಗಿ ಇವತ್ತು ಸುಮಾರು 265 BMTC ಬಸ್ಗಳನ್ನ ನಿಯೋಜನೆ ಮಾಡಿರುವಂಥದ್ದು. ನಾಳೆ ಸುಮಾರು 500ಕ್ಕೂ ಹೆಚ್ಚು ಬಸ್ಗಳು BMTC ಮತ್ತು KSRTC ಈ ಎರಡೂ ಬಸ್ಗಳು ರಾಜ್ಯದ ಎಲ್ಲೆಡೆ ಓಡಾಡಲಿವೆ. ಕ್ಯಾಮ್ರಾ ಪರ್ಸನ್ ರಾಘವೇಂದ್ರ ಜೊತೆ ಅರವಿಂದ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನಾಳೆಯಿಂದ ಸತತವಾಗಿ 3 ದಿನಗಳ ಕಾಲ ರಜೆ ಇದೆ. ನಾಳೆ 4ನೇ ಶನಿವಾರ, ನಾಡಿದ್ದು ಅಂದರೆ ಜನವರಿ 25 ಭಾನುವಾರ, ಜನವರಿ 26 ಸೋಮವಾರ ಗಣರಾಜ್ಯೋತ್ಸವ. ಹಾಗಾಗಿ ಹೆಚ್ಚುವರಿ ಬಸ್ಗಳ ನಿಯೋಜನೆ ಮಾಡಲಾಗಿದೆ. ಇಂದು ಸುಮಾರು 265 BMTC ಬಸ್ಗಳು ರಾಜ್ಯದ ಎಲ್ಲೆಡೆ ಓಡಾಡಲಿವೆ. KSRTC ಜೊತೆಗೆ BMTC ಬಸ್ಗಳು ಅಂದರೆ ನಾಳೆಯಿಂದ ಹೆಚ್ಚುವರಿ ಬಸ್ಗಳು ರಾಜ್ಯದ ಎಲ್ಲೆಡೆ ಓಡಾಡಲಿವೆ. ಜನರಿಗೆ ಸತತವಾಗಿ 3 ದಿನಗಳ ಕಾಲ ರಜೆ ಇರುವ ಕಾರಣದಿಂದಾಗಿ ಜನರಿಗೆ ಯಾವುದೇ ರೀತಿಯಾದಂಥ ತೊಂದರೆ ಆಗಬಾರ್ದು ಅನ್ನೋದಕ್ಕಾಗಿ BMTC ಬಸ್ ಹಾಗೆ KSRTC ಬಸ್ಗಳನ್ನ ಹೆಚ್ಚುವರಿಯಾಗಿ ನಿಯೋಜನೆ ಕೂಡ ಮಾಡಲಾಗಿದೆ. ಸತತವಾಗಿ 3 ದಿನಗಳ ಕಾಲ ರಜೆ ಇರುವ ಕಾರಣದಿಂದಾಗಿ ಜನರು ರಾಜ್ಯದ ಎಲ್ಲೆಡೆ ಅಂದರೆ ತಮ್ಮ ಊರಿಂದ ಅಂದರೆ ಬೆಂಗಳೂರಿನಿಂದ ತಮ್ಮ ಊರಿಗೆ ಹೋಗುವಂಥವರು, ತಮ್ಮ ಊರಿನಿಂದ ಮತ್ತೆ ಬೆಂಗಳೂರಿಗೆ ಬರುವಂಥವರು ಇವರೆಲ್ಲರಿಗೂ ಕೂಡ ಯಾವುದೇ ರೀತಿಯಾದಂಥ ಬಸ್ಗಳ ಅಂದರೆ ಸಂಚಾರ ವ್ಯವಸ್ಥೆಯಲ್ಲಿ ಯಾವುದೇ ರೀತಿಯಾದಂಥ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ KSRTC BMTCಗಳ ಹೆಚ್ಚುವರಿ ಬಸ್ಗಳನ್ನ ಈಗಾಗಲೇ ನಿಯೋಜನೆ ಮಾಡಿರುವಂಥದ್ದು. ಸತತವಾಗಿ 3 ದಿನಗಳ ರಜೆ ಇರುವಂತಹ ಕಾರಣದಿಂದಾಗಿ ಬೆಂಗಳೂರಿನಲ್ಲಿದ್ದಂತಹ ಜನರು ರಾಜ್ಯದ ಹಲವು ಭಾಗಗಳಿಗೆ ಹೋಗ್ತಾರೆ. ಅಲ್ಲಿದ್ದಂಥವರು ರಜೆ ಮುಗಿಸಿ ಮತ್ತೆ ಬೆಂಗಳೂರಿಗೆ ಬರ್ತಿರ್ತಾರೆ. ಹಾಗಾಗಿ ಇವತ್ತು ಸುಮಾರು 265 BMTC ಬಸ್ಗಳನ್ನ ನಿಯೋಜನೆ ಮಾಡಿರುವಂಥದ್ದು. ನಾಳೆ ಸುಮಾರು 500ಕ್ಕೂ ಹೆಚ್ಚು ಬಸ್ಗಳು BMTC ಮತ್ತು KSRTC ಈ ಎರಡೂ ಬಸ್ಗಳು ರಾಜ್ಯದ ಎಲ್ಲೆಡೆ ಓಡಾಡಲಿವೆ. ಕ್ಯಾಮ್ರಾ ಪರ್ಸನ್ ರಾಘವೇಂದ್ರ ಜೊತೆ ಅರವಿಂದ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.